ಹೇಳಿದ್ರೆ ಕೇಳಲ್ಲ. ನಾಣಿ ಅವ್ರಿಗೆ ಏನಾಯ್ತು? ಶಾಕ್ ಹೊಡೆದಿದೆ ಸರ್. ಹೋಗಿ ಫಸ್ಟ್ ಪವರ್ ಆಫ್ ಮಾಡು. ಆಯ್ತು ಸರ್. ಶಾಕ್ ಹೊಡೆದು ಬೀಳ್ಬೇಕಾದವ್ರೆ ಹೆಲ್ಪ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ಬೇಕಾದವರು ಕೆಳಗೆ ಬೀಳ್ತಿದ್ದಾರೆ. ಟೈಮ್ ಬ್ಯಾಡ್. ಅಯ್ಯೋ ಪಾಪ, ಏನಾಯ್ತು ಅದ್ಗೆ? ಕಾಣಿಸ್ತಿಲ್ವಾ? ಶಾಕ್ ಹೊಡಿತು. ಹೌದಾ? ಹೋಗ್ಲಿ ಬಿಡಮ್ಮ, ಈ ರೀತಿಲಾದ್ರೂ ದೃಷ್ಟಿ ಹೋಯ್ತು, ಇನ್ಯಾವ ಅಶುಭನೂ ಆಗಲ್ಲ. ನಾಣಿ ಸರ್, ನೆಕ್ಸ್ಟ್ ಏನು? ಫ್ಯಾಕ್ಟ್ರಿಲಿ ಕಾರ್ಮಿಕರನ್ನ ಉದ್ದೇಶಿಸಿ ನೀವು ಮೇಡಮ್ ಮಾತಾಡ್ಬೇಕು ಸರ್. ಲೆಟ್ಸ್ ಗೋ ಸರ್. ಬಾ. ಬಾ ನಿತ್ಯ. ಶುಭ ಆಗ್ಲಿ ಅಂತ ನಾನು ಸ್ವಿಚ್ ಆನ್ ಮಾಡ್ತಿದ್ರೆ ಬೇಡ ಅಂತ ಅಣ್ಣ ಬಂದು ಅಶುಭ ಮಾಡಿದ್ರಿ. ನಿಮ್ಮಿಂದಾನೇ ಹೀಗಾಗಿದ್ದು. ಅಮ್ಮ ದೇವ್ರೆ, ಶಾಕ್ ಹೊಡೆಯುವಾಗೆ ನಾನೇ ರಾಂಗ್ ಕನೆಕ್ಷನ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಅಮ್ಮ ಹೇಳಿದ್ರೆ ಇಲ್ಲಿ ಹೂತಾಗ್ತಾಳೆ. ಇಂಥದ್ದೇನಾದ್ರೂ ಆಗುತ್ತೆ ಅಂತಾನೆ ನಾನು ಬೇಡ ಅಂದಿದ್ದು ಚಂದ್ರಿಕಾ. ಇನ್ಯಾವತ್ತೂ ಏನು ಹೇಳ್ಬೇಡಿ ಡ್ಯಾಡಿ. ಸರಿನಮ್ಮ, ಇವತ್ತು ಊಟ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸ್ಮಶಾನದಲ್ಲಿ ಪಿಂಡ ಹಾಕ್ತಿದ್ರಂತೆ. ಹೋಗ್ ಗೆದ್ಕಿ. ಅಬ್ಬಾ, ಈಗ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡಿ ನಮ್ಮ ಜೈ ಸರ್ ಮತ್ತೆ ನಮ್ಮ ಫ್ಯಾಕ್ಟ್ರಿಯ ಚೇರ್ಮನ್ ನಿತ್ಯ ಮೇಡಮ್ ಮಾತಾಡ್ತಾರೆ. ಇದು ಮೇ 1ನೇ ದಿನ, ಅಂದ್ರೆ ನಿಮ್ಮ ಹಕ್ಕಿಗೋಸ್ಕರ ಹೋರಾಡೋ ಕಾರ್ಮಿಕರ ದಿನ ಅಲ್ಲ, ನಿಮಗೆ ಅನ್ನ ನೀಡೋ ಫ್ಯಾಕ್ಟ್ರಿ ಮತ್ತೆ ಪ್ರಾರಂಭ ಆಗ್ತಿರೋ ದಿನ. ಬೀದಿಗೆ ಬಿದ್ದಿದ್ದು ನಿಮ್ಮ ಉದ್ಯೋಗ ದಾರಿಗೆ ಬಂದಿರೋ ದಿನ. ಈ ಫ್ಯಾಕ್ಟ್ರಿಲಿ ಶಕ್ತಿ ಮೀರಿ ಕೆಲಸ ಮಾಡಿ. ನೀವೆಷ್ಟು ವರ್ಕ್ ಮಾಡ್ತಿರೋ ಈ ಫ್ಯಾಕ್ಟ್ರಿ ಅಷ್ಟು ಡೆವಲಪ್ ಆಗುತ್ತೆ. ಕಂಪ್ನಿಗೋಸ್ಕರ ನೀವು ಕಷ್ಟಪಟ್ಟರೆ ಈ ಕಂಪ್ನಿ ನಿಮ್ಮನ್ನು ನೋಡ್ಕೊಳ್ಳುತ್ತೆ, ಬದುಕು ಕೊಡುತ್ತೆ. ಕಂಪ್ನಿ ಯಜಮಾನ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ. ಇನ್ನು ಮುಂದೆ ಕೆಲಸನೇ ನಿಮ್ಮ ಜೀವನ. ಎಲ್ರಿಗೂ ನಮಸ್ಕಾರ. ಮೊದಲು ನಾನು ನಿಮಗೆ ಹೇಳೋದೇನಂದ್ರೆ, ನಾನು ನಿಮ್ಮ ಯಜಮಾನಿ ಅಲ್ಲ. ನಿಮ್ಮಲ್ಲೇ ಒಬ್ಳು. ಈಗಾಗಲೇ ನಿಮಗೆ ಉತ್ಸಾಹ ಮೂಡಿಸೋಕೆ ಸರ್ ಒಂದು ಮಾತು ಹೇಳಿದ್ರು, ಕೆಲಸನೇ ಜೀವನ ಅಂತ. ಇರ್ಬೋದು, ಆದರೆ ಜೀವನನೇ ಕೆಲಸ ಅಲ್ಲ. ಜೀವನಕ್ಕೋಸ್ಕರ ಕೆಲಸನೇ ಹೊರತು ಕೆಲಸಕ್ಕೋಸ್ಕರ ಜೀವನ ಅಲ್ಲ. ಜೀವನದಲ್ಲಿ ಕೆಲಸ ಒಂದು ಭಾಗ ಅಷ್ಟೇ. ಹೆಂಡತಿ, ಮಕ್ಕಳು, ಜವಾಬ್ದಾರಿ ಇನ್ನೂ ತುಂಬಾ ಇದೆ ನಿಮ್ಗೆ. ಇಷ್ಟು ದಿನಕ್ಕೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ನಿಮ್ಮ ರೂಪದಲ್ಲಿ ಬಂದಿದ್ದಾರೆ ಮೇಡಮ್. ಕಂಪನಿ ಚೆನ್ನಾಗಿದ್ರೇನೆ ನೀವ್ ಚೆನ್ನಾಗಿರ್ತೀರಾ, ಹಾಗೆ ನೀವ್ ಚೆನ್ನಾಗಿದ್ರೇನೆ ಕಂಪನಿ ಕೂಡ ಚೆನ್ನಾಗಿರುತ್ತೆ. ಕಂಪನಿ ನಿಮ್ಮನ್ನ ಬದುಕ್ಸೋದಲ್ಲ, ನೀವೇ ಕಂಪನಿಗೆ ಜೀವಾಳ. ಕಂಪನಿ ನಿಮ್ಮನ್ನ ಪೋಷಣೆ ಮಾಡೋದಲ್ಲ, ನೀವೇ ಕಂಪನಿನ ಪೋಷಣೆ ಮಾಡಬೇಕು. ನೀವಿರೋವರೆಗೂ ಕಂಪನಿ ಇರುತ್ತೆ. ಮಾವ, ಅವಳು ವರ್ಕರ್ಸ್ಗೆ ಹೇಳ್ತಿರೋ ಹಾಗಿಲ್ಲ. ಅವ್ರನ್ನ ಅಡ್ಡ ಇಟ್ಕೊಂಡು ನಿಂಗೆ ಕ್ಲಾಸ್ ತಗೊಳ್ತಿದ್ದಾಳೆ. ಈ ಕಂಪನಿ ನಿಮ್ದು, ನಮ್ದು. ನಮ್ಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿನ ನಾವು ಹೇಗ್ ಕಾಪಾಡ್ಕೊಳ್ತೀವೋ ಹಾಗೆ ಈ ಫ್ಯಾಕ್ಟ್ರಿನ ಕೂಡ ಕಾಪಾಡ್ಕೋಬೇಕು. ಎಷ್ಟು ಕಷ್ಟಪಡಕ್ಕಾಗುತ್ತೋ ಅಷ್ಟು ಕಷ್ಟಪಡಿ. ಕಷ್ಟಕ್ಕೆ ಸರಿಯಾದ ಪ್ರತಿಫಲ ತಗೊಳ್ಳಿ. ನಮ್ಮ ಹಾಗೆ ನೀವು ಕೂಡ ಅಭಿವೃದ್ಧಿ ಆಗ್ಬೇಕು. ನೀವು ಕೂಡ ಯಜಮಾನ್ರಾಗ್ಬೇಕು. ಅದೇ ನನ್ನ ಆಸೆ.
ಇಲ್ಲಿಗೆ ಫಂಕ್ಷನ್ ಮುಗಿಸೋಣ, ನೀವೆಲ್ಲರೂ ಹೋಗಿ ಊಟ ಮಾಡಿ. ವಾಟ್ ನಿತ್ಯ, ನೀನೇನ್ ಮಾತಾಡಿದ್ಯ ಅಂತ ನಿಂಗೆ ಅರ್ಥ ಆಯ್ತಾ? ಅವಳು ಸರಿಯಾಗಿ ಮಾತಾಡ್ಲಲ್ಲ ಅಜಯ್. ಇಲ್ಲ ಡ್ಯಾಡ್, ನನಗೆ ಆಪೋಸಿಟ್ ಆಗಿ ಮಾತಾಡಿದ್ಲು, ಅದೇ ಅವಳ ಕೆಲಸ. ಇಲ್ಲ ಜೈ, ಅವಳೇನೋ ಗೊತ್ತಿಲ್ಲದೆ ಮಾತಾಡಿದ್ಲು. ಏನ್ ಗೊತ್ತಿಲ್ಲ ಆಂಟಿ, ಅವಳು ನಿಮ್ಮ ಮಗಳಲ್ವಾ? ಬಿಸ್ನೆಸ್ ಕುಟುಂಬದಲ್ಲೇ ಹುಟ್ಟು ಬೆಳೆದವಳು. ವರ್ಕರ್ಸ್ ಹತ್ರ ಹಾಗೆ ಮಾತಾಡೋದು ಆಂಟಿ. ಹಾಗೆ ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾರಾ? ತಲೆ ಮೇಲೆ ಹತ್ತು ಕೂತ್ಕೋತಾರೆ. ಯಾರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು, ದಟ್ಸ್ ಮೈ ಪಾಲಿಸಿ. ನನ್ನ ವ್ಯಾಪಾರ ಸಾಮ್ರಾಜ್ಯನ ನಾನು ಹಾಗೆ ಬಿಲ್ಡ್ ಮಾಡಿರೋದು. ನನ್ನ ಸಂಬಂಧಿಕರಾದ್ರೂ ಸೇವಕರಾದ್ರೂ ಕೊನೆಗೆ ನನ್ನ ಜೊತೆ ಸಂಸಾರ ಮಾಡೋ ನನ್ನ ಹೆಂಡತಿ ಆದ್ರೂ ನಾನು ಹೇಳ್ದಾಗೆ ನಡ್ಕೋಬೇಕು. ದಟ್ಸ್ ಮೈ ಸ್ಟ್ರಾಟಜಿ. ಅವಳಿಗೆ ಅರ್ಥ ಆಗದೆ ಇದ್ರೆ ಅರ್ಥ ಆಗೋವಾಗ ಹೇಳಿ. ನಾನು ಹೇಳ್ತೀನಿ ಜೈ, ಅವಳಿಗೆಲ್ಲ ವಿವರವಾಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ. ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಮಗೋಸ್ಕರ ಕಷ್ಟಪಡೋರನ್ನ ನಮ್ಮವರು ಅಂದ್ಕೊಂಡ್ರೆ ತಪ್ಪೇನು? ಕೆಲ್ಸದವ್ರು ಇಲ್ದಿದ್ರೆ ಫ್ಯಾಕ್ಟ್ರಿ ನಡೆಯುತ್ತಾ? ನಿತ್ಯ, ನಿಲ್ಲಿಸ್ತೀಯಾ? ಹಾಗಲ್ಲ, ನಾವ್ ಮೇಲ್ ಹೋಗೋದಕ್ಕೆ ಮೆಟ್ಲಿರ್ಬೇಕು, ಏಣಿರ್ಬೇಕು. ಅದಿಲ್ದೆ ಹತ್ತೋಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಆ ಮೆಟ್ಲೆ ಕೆಲ್ಸದವ್ರು. ಮನುಷ್ಯ ಅನ್ನೋ ಫ್ಯಾಕ್ಟ್ರಿಲಿ ಹೃದಯ, ಶ್ವಾಸಕೋಶ, ಕಿಡ್ನಿಗಳು ಇವೆಲ್ಲ ಕೆಲ್ಸದವ್ರೆ. ನಮಗೋಸ್ಕರ ಕೆಲಸ ಮಾಡೋದು. ಅವೇನಾದ್ರೂ ಚೆನ್ನಾಗಿದ್ದಿದ್ರೆ, ನಮಗೋಸ್ಕರ ಕೆಲಸ ಮಾಡ್ತಿದ್ರೆ ನಾವು ಬದುಕ್ತೀವಾ? ಅವಿಲ್ದೇ ಇದ್ರೆ ನಾವು ಸಾಯ್ಬೇಕಾಗುತ್ತೆ. ಕೆಲ್ಸದವ್ರು ಕೂಡ ಹಾಗೆ ಅಲ್ವಾ? ಅವ್ರು ಕಷ್ಟಪಟ್ಟು ನಮ್ಮನ್ ಬದುಕಿಸ್ತಾರೆ. ತಪ್ಪಾದ್ರೆ ಸಾರಿ. ಏನ್ ಸಾರಿ? ನಾನು ಹೇಳಿದ್ದೇನು, ನೀನ್ ಹೇಳಿದ್ದೇನು? ನಮಗ್ ಫ್ಯಾಕ್ಟ್ರಿ ಅಂತ ಇರೋದಕ್ಕೆ ಅವ್ರಿಗೆ ಒಂದು ಕೆಲಸ ಅಂತ ಇರೋದು. ಮತ್ತೆ ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಅನ್ನೋ ಪ್ರಶ್ನೆನ ನಾನು ಮುಂದೆ ತರಬೇಡ, ನನಗಿಷ್ಟ ಆಗಲ್ಲ. ಓಪನಿಂಗ್ ಮುಗೀತಲ್ಲ, ಇನ್ನೆಲ್ಲ ಹೊರಡಿ. ಮೇಡಮ್, ಜೈ ಅವ್ರು ಬರ್ತಾ ಇದ್ದಾರೆ. ವಾಟ್? ಈ ಟೈಮಲ್ಲಿ ಅವನ್ ಯಾಕೆ ಬಂದ? ಮೊದಲು ನಿತ್ಯನ ಒಳಗೆ ಕರ್ಕೊಂಡು ಹೋಗು. ಓಕೆ ಮೇಡಮ್. ಹಾಯ್ ಆಂಟಿ. ಹಾಯ್ ಜೈ, ಏನಿಲ್ಲಿ? ನಿತ್ಯ ಅಲ್ಲಿ ಆಂಟಿ? ಅವಳು ಹೊರಗಡೆ ಹೋಗಿದ್ದಾಳೆ. ಏನಾದ್ರೂ ಅರ್ಜೆಂಟಾ? ನಥಿಂಗ್. ಹೇಳು ಜೈ, ಅವಳಿಗೆ ಏನಾದ್ರೂ ಕಾಲ್ ಮಾಡ್ಲಾ? ಕಾಲ್ ಮಾಡಿದ್ರು ಅವಳು ನಿಜ ಹೇಳಲ್ಲ. ವೇಸ್ಟ್ ಆಫ್ ಮೈ ಟೈಮ್. ನಾನು ಮತ್ತೆ ಸಿಗ್ತೀನಿ. ವಿಷಯ ಏನು ಅಂತ ನಂಗೆ ಹೇಳು ಜೈ. ನಿತ್ಯನ್ಗೆ ಹೇಳಬೇಕು. ಬಾಯ್ ಆಂಟಿ. ಜೈ ಯಾಕೆ ಬಂದಿದ್ದು? ಯಾಕೆ ಹೋಗಿದ್ದು ಮಾಮ್? ಏನು? ಅದನ್ನ ನಿನ್ಗೆ ಹೇಳ್ಬೇಕಂತೆ. ಐ ಮೀನ್ ಗಂಗಾಗೆ. ಅಬ್ಬಾ, ಆ ಸ್ಟುಪಿಡ್ ಎಲ್ಲ ಹೋದ್ಲು? ಕಾಣಿಸ್ಕೊಳ್ದೆ ತಪ್ಪಿಸ್ಕೋಬೇಕು ಫಸ್ಟು.
ಗೋಡೆ ಯಾಕೆ ಹಾರ್ದೆ? ಸುಮ್ನೆ ವಾಟ್? ಕಿಕ್ಕೋಸ್ಕರ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀವು ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ. ಅದಕ್ಕೆ ಗೋಡೆ ಹಾರಿದ್ಯಾ? ಹೌದು, ಮನೆಗೇನಾದ್ರೂ ಲೇಟ್ ಆಗಿ ಹೋದ್ರೆ ಎಲ್ರೂ ಮಾಡೋ ಕೆಲಸ ಇದೆ ಅಲ್ವಾ? ದಿನ ಗೇಟ್ ತೆಗ್ದು ಹೋದ್ರೆ ಬೋರ್ ಆಗುತ್ತೆ. ಡಿಫ್ರೆಂಟ್ ಆಗಿರೋಣ ಅಂತ ಗೋಡೆ ಹಾರಿದ್ದು. ಅದ್ ಸರಿ, ನಿಮಗ್ ಗೋಡೆ ಹಾರಕ್ ಬರುತ್ತಾ? ನನ್ಗೆ ಹಾರೋರ್ನ ಲಾಕಪ್ ಹಾಕ್ಸಿ ಮೂಳೆ ಮುರಿಯೋ ಹಾಗೆ ಮಾಡ್ಸೋದ್ ಗೊತ್ತು. ಅಬ್ಬಾ, ನಿಮಗ್ ಸ್ವಲ್ಪ ಕೂಡ ಆಸೆ ಪ್ರಜ್ಞೆ ಇಲ್ಲ ಬಿಡಿ. ನೀವ್ ಕೆಲ್ಸಕ್ ಬರಲ್ಲ, ಯಾವ ಕೆಲ್ಸಕ್ಕೂ ಬರಲ್ಲ. ನಿಜವಾದ ವಿಷಯ ಹೇಳ್ದೆ ಏನಿ ನ್ಯೂಸೆನ್ಸ್? ಅಯ್ಯೋ ರಾಮ, ನನ್ ಪಾಡಿಗೆ ನಾನು ಕೈಯಲ್ಲಿರೋ ಜೋಳ ತಿಂತ ಗೋಡೆ ಹಾರಿ ಮನೆ ಒಳಗಡೆ ಹೋಗ್ತಿದ್ರೆ ಎದ್ರಗ್ ಬಂದವ್ರು ನೀವು. ಯಾಕೆ ನಿಂತಿರೋದು ಅಂತ ಹೇಳ್ದೆ, ಗೋಡೆ ಯಾಕೆ ಹಾರಿದ್ದು, ಮರ ಯಾಕೆ ಹತ್ತಿದ್ದು ಅಂತ ಮೂಗ್ ತುರ್ಸ್ಕೊಂಡು ಏನೇನೋ ಡೌಟ್ಸ್ ಕೇಳ್ತಿದ್ದೀರಾ. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಏನ್ ರೀಸನ್ ಅಂತ ಹೇಳಿದ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ ಅಲ್ವಾ? ಹೇಳು, ನನ್ನಿಂದ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ? ಅದೇನಿಲ್ಲ, ಫ್ಯಾಕ್ಟ್ರಿಲಿ ಆಗಿದ್ ಗಲಾಟೆಗೆ ಮತ್ತೆ ಬೈತಿರೇನೋ ಅಂತ ಭಯ ಆಗಿ. ಓ, ನಿಂಗ ಭಯ ಕೂಡ ಇದ್ಯಾ? ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ನೀನ್ ಯಾವ್ದಕ್ಕೂ ಸ್ಟ್ರೈಟ್ ಆಗಿ ಆನ್ಸರ್ ಮಾಡಲ್ವಾ? ನಿಜ ಹೇಳು, ನಿನಗ್ ನನ್ ಮೇಲಿರೋದು ಭಯನಾ ಕೋಪನಾ? ಓಕೆ, ಐ ಅಗ್ರಿ. ಫ್ಯಾಕ್ಟ್ರಿಲಿ ನಾನು ನಿನ್ ಮೇಲೆ ಕೂಗಾಡ್ಬಾರ್ದಿತ್ತು, ಅದಕ್ಕೆ ಈಗ ಸಾರಿ ಕೇಳೋದಕ್ ಬಂದಿದ್ದೀನಿ. ಹೇಳಿದ್ರಲ್ಲ, ಇನ್ ಮನೆಗೆ ಹೋಗಿ. ಗುಡ್ ನೈಟ್. Sorry, I'm really sorry. Nitya. I'm really sorry, Nitya. ಅದು ನನ್ನ ಹತ್ರ ಇಟ್ಕೊಂಡ್ರೆ ಹೀಗೆ ಆಗುತ್ತೆ. ಗಂಗಾ ಅಂದ್ರೇನೆ ಮ್ಯಾಜಿಕ್. ನಾನ್ ನಿನಗೆ ಹರ್ಟ್ ಮಾಡ್ದೆ, ಇದನ್ನ ಹೇಳೋದಕ್ಕೆ ಬಂದೆ. ನನಗೆ ಸ್ವೀಟ್ ಆಗಿ ಮಾತಾಡೋದಕ್ಕೆ ಬರಲ್ಲ ನಿತ್ಯ. ನಿನಗೆ ಕೇಕ್ ಅಂದ್ರೆ ಇಷ್ಟ ಅಲ್ವಾ? ಒಂದ್ ನಿಮಿಷ. ಏಯ್, ಥ್ಯಾಂಕ್ಸ್ ಕೂಡ ಹೇಳಲ್ವಾ? ನನ್ನನ್ನು ಒಂದ್ ಮಾತು ಕೇಳಲ್ವಾ? ಏನು? ಅದೇ, ನನಗೂ ತಿನ್ನು ಅಂತ ಹೇಳಲ್ವಾ? ಇದು ನನ್ಗಿಷ್ಟ ಅಂತ ತಂದಿದ್ದಲ್ವಾ? ನಿಮಗ್ ತಿನ್ನಿ ಅಂದ್ರೆ ನನ್ಗಿಷ್ಟ ಇಲ್ವೇನೋ ಅಂತ ನೀವು ಬೇಜಾರ್ ಮಾಡ್ಕೋತಿರಲ್ಲ, ಅದಕ್ಕೆ ಕೇಳಲಿಲ್ಲ. ಅಟ್ಲೀಸ್ಟ್ ಕರ್ಟಸಿಗಾದ್ರೂ ಕೇಳ್ಬೇಕಲ್ವಾ? ನೀವು ತಂದಿದ್ನ ನಿಮಗೆ ಕೊಟ್ರೆ ಏನ್ ಚೆನ್ನಾಗಿರುತ್ತೆ? ಇಲ್ಲಿ ನೋಡಿ, ಇದನ್ ತಿನ್ನಿ. ವಾಟ್? ತಿನ್ನಿ, ಚೆನ್ನಾಗಿರುತ್ತೆ. ಕೆಳಗಡೆ ಬಿದ್ದಿರೋದನ್ನ ನಾನ್ ತಿನ್ಬೇಕಾ? ಏನಾಗಲ್ಲ, ಇಲ್ಲಿ ನೋಡಿ, ಒರ್ಸ್ಕೊಡ್ತೀನಿ. ನಿತ್ಯ, ಏನ್ ಮಾಡ್ತಿದ್ಯಾ? ಕೆಳಗಡೆ ಬಿದ್ದು ಧೂಳು ಮಣ್ಣು ಅಂಟಿರೋದನ್ನ ನಾನ್ ತಿನ್ಬೇಕಾ? ಏಹೇ, ಸರಿಯಾಗಿ ಒರ್ಸ್ಕೊಟ್ರೆ ಮಣ್ಣು ಧೂಳು ಅಂತೀರಲ್ಲ, ತಿನ್ನೋಡಿ. ಐ ಡೋಂಟ್ ಲೈಕ್ ದಿಸ್. ನನಗೆ ಇಂಥದೆಲ್ಲ ಇಷ್ಟ ಆಗಲ್ಲ. ತಿನ್ನಿ. ನನ್ ಬೇಡ. ಐ ಡೋಂಟ್ ಲೈಕ್ ದಿಸ್. ತಿನ್ನಿ, ಒಂದ್ಸಲ ತಿನ್ನೋಡಿ. I don't like this. ಅರೆ, Seriously, I ಒಂದ್ಸಲ don't like ತಿನ್ನಿ. ಒಂದೇ ಒಂದ್ಸಲಿ. ಹಾ. ಹೇಗಿದೆ? ಓಕೆ. ಎಲ್ಲ ತಿನ್ಬೇಕು, ಆಗ್ಲೇ ರುಚಿ ಗೊತ್ತಾಗೋದು. ಅದ್ ಬೇಡ ಇದ್ ಬೇಡ ಅಂದ್ರೆ ಏನು ಗೊತ್ತಾಗಲ್ಲ. ತಿನ್ನಿ. ಹಾ. ನಿತ್ಯ, ಏನ್ ಹಾಕ್ತಿಂತ್ಯಾ? ಮೂತಿಗೆ ಮೆತ್ಕೊಂಡಿದೆ, ಒರೆಸ್ಕೋ. ಅಲ್ಲಲ್ಲ, ಇಲ್ಲಿ. ನಿನಗೆ ಹೇಳೋದು ವೇಸ್ಟ್. ಆ ಬೆರಳ್ನ ಕಸ ಇವಾಗ ನೆಕ್ತೀಯಾ? ಏನಾದ್ರೂ ತೃಪ್ತಿಯಿಂದ ಮಾಡ್ಬೇಕು. ತಿನ್ನೋದನ್ನ ಖುಷಿಯಾಗಿ ತಿನ್ಬೇಕೆ ಹೊರತು ಹಾಗೆ ತಿನ್ನು ಈಗ ತಿನ್ನು ಅಂತ ಪೋಸ್ ಕೊಡಬಾರ್ದು. ಕೈಲಿ ತಿಂದ್ರೆ ಸಿಗೋ ಖುಷಿ ಸ್ಪೂನಲ್ಲಿ ತಿಂದ್ರೆ ಸಿಗಲ್ಲ.
ಏನ್ ಮಾಡ್ತಿದ್ಯಾ ಜೈ? ನೀನ್ ಇನ್ನೂ ಇಲ್ಲೇ ಇದೆಯಾ ಜೈ? ಹೊರಡ್ತಾ ಇದ್ದೆ, ನಿತ್ಯ ಬಂದ್ಲು, ಅವಳ ಹತ್ರ ಮಾತಾಡ್ತಿದ್ದೆ. ಒಳಗ್ ಕೂತ್ ಮಾತಾಡ್ಬೋದಲ್ಲ? ಇಲ್ಲ ಆಂಟಿ, ಡಿಸ್ಕಷನ್ ಎಲ್ಲ ಆಯ್ತು, ನಾನು ಹೊರಡ್ತೀನಿ. ಓಕೆ ಜೈ, ಗುಡ್ ನೈಟ್. ಗುಡ್ ನೈಟ್ ಆಂಟಿ. ನಿತ್ಯ, ಒನ್ಸ್ ಅಗೇನ್. ಏನ್ ಮಾಡ್ತಿದ್ರೆ ಅಲ್ಲಿ? ಮೇಡಮ್, ಅದು ಹೇಳು. ಅದು ಅವ್ರು ಬರ್ತಿದ್ದಾರೆ. ನಾಳೆ ನೀನು ಈ ಡ್ರೆಸ್ ಹಾಕೊಂಡು ಬಂದ್ರೆ ನೀನು ನನ್ನ ಪೂರ್ತಿಯಾಗಿ ಇಷ್ಟಪಡ್ತೀಯ ಅಂತ ನಂಬ್ತೀನಿ.